ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ಹಿಂದಕ್ಕಿನ ಕಾಲದಂದ್ರೆ ಅಜ್ಜಿಯರು ಮಾಡ್ತಿದ್ದಂಥ ಒಂದು ರೆಸಿಪಿನ ತೊಗೊಂಬಂದಿನಿ. ಇದೊಂಥರ ಯುನೀಕ್ ರೆಸಿಪಿನಿ ಅಂತ ಹೇಳ್ಬೋದು. ಅದನ್ನು ಹೆಂಗೆ ಮಾಡೋದು ಅಂತ ನೋಡೋಂಬರಿ. ಮೊದಲು ಸ್ವಲ್ಪ ದಮ್ಮಗಿರುವಂಥ ಸೌತೆಕಾಯನ್ನು ತೊಗೋಬೇಕು. ಈ ರೀತಿ ಉದ್ದುದ್ದಾಗಿ ಕಟ್ ಮಾಡ್ಕೋಬೇಕು. ನಾವೆಲ್ಲ ಮೊದಲು ಕಸಬೆಂಡಿ ಅಂತೇಳಿ ಪುಟ್ಟಿಕಾಯಿ ಅಂತ ತಿಂತಾರಲ್ಲ, ಅದನ್ನು ಹಸಿಕಾಯಿ, ಅದು ಹಸಿ ಇದ್ದಾಗ ಅದನ್ನು ಬಳಸ್ತಿದ್ರು. ಈಗೆಲ್ಲ ಅದು ಸಿಗಲ್ಲ. ಅದಕ್ಕೆ ನಾನು ಈ ಸೌತೆಕಾಯಿಂದ ಹಾಕ್ತಾಯಿದ್ದೀನಿ. ಇದೇ ರೀತಿ ನಾನು ಒಂದು 2 ಗಜ್ಜರಿನ ಉದ್ದುದ್ದಾಗಿ ಹೊಳ್ಕೊಂಡೀನಿ. ಮತ್ತು ಇದಕ್ಕೆ ನಾವು ಇದೇನು ಮೆಣಸಿನ್ಕಾಯಿ ಇರಲ್ಲ, ಸ್ವಲ್ಪ ಖಾರ ಕಡಿಮೆ ಇರುವಂಥ ಮೆಣಸಿನ್ಕಾಯಿ ತಗೋರಿ. ಇದನ್ನು ಈ ರೀತಿ ಎಲ್ಲ ಸ್ವಚ್ಛಂಗೆ ತೊಳ್ಕೊಂಡು ನೋಡಿರಿ, ಒಂದ್ರೊಳಗೆ 2 ಭಾಗ ಮಾಡಿ ಸೈಡಲ್ಲಿ ತೆಗೆದಿಟ್ಕೊಳಕತ್ತೀನಿ. ನೋಡಿರಿ, ಇವೆಲ್ಲ ಐಟಮ್ ಬೇಕು ನಮಗೆ. ನೆಕ್ಸ್ಟ್ ಇದಕ್ಕೆ ಅಗಸಿ ಬೀಜ ಅಂದ್ರೆ ಹಸಿಯಾಗಿರುವಂಥ ಅಗಸಿ ಬೀಜ, ಅದನ್ನು ನಾನು ಮಿಕ್ಸರ್ಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಂಡು ಬಂದಮೇಲೆ ನಾವು ಇದನ್ನು ನೋಡಿರಿ ಈ ರೀತಿ ಫುಲ್ ಸಣ್ಣಗೆ ಪುಡಿ ಮಾಡ್ಕೋಬೇಕು. ಇದು ಅಗಸಿ ತುಂಬ ಹೆಲ್ತಿಗೆ ಒಳ್ಳೆಯದು, ಅದಕ್ಕಾಗಿ ನಾವು ಇದನ್ನು ಹಾಕ್ತಾಯಿದ್ದೀವಿ. ಮತ್ತು ನೋಡಿರಿ, ಈ ಕಡೆ ಒಂದು ಬೌಲ್ ತೊಗೊಂಡಿನಿ. ಆ ಬೌಲ್ಗೆ ಒಂದು 2 ಗ್ಲಾಸ್ದಷ್ಟು ನೀರು, ನಿಮ್ಗೆ ಎಷ್ಟು ಅದು ಬೇಕಾಗ್ತದೆ ನೋಡಿ ನೀವು ನೀರನ್ನು ಹೆಚ್ಚು ಕಡಿಮೆ ಅಡ್ಜಸ್ಟ್ ಮಾಡ್ಕೋಬೋದು. ನಾನು ಒಂದು ಅರ್ಧ ಚಮಚದಷ್ಟು ಅರಿಶಿಣ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನಿ, ಸ್ವಲ್ಪ ಕಲಿಸ್ಕೊಂಡಿನಿ. ಹಾಗೆ ಒಂದು 2 ಚಮಚದಷ್ಟು ಅಗಸಿ ಪುಡಿ ಮತ್ತು 1 ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕಿ, ಈಗ ನಾವು ಇದಕ್ಕೆ ಆ ಹೋಳು ಇಟ್ಕೊಂಡಂಥ ಮೆಣಸಿನ್ಕಾಯಿ ಮತ್ತು ಸೌತೆಕಾಯಿ, ಗಜ್ಜರಿ, ಸ್ವಲ್ಪ ಹಸಿ ಶೇಂಗಾ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ರುಚಿ ಉಪ್ಪು ಅದು ಕರೆಕ್ಟಾಗಿ ನೋಡಿಕೊಂಡು, ನಾನು ಸ್ವಲ್ಪ ಇಲ್ಲಿ ಉಪ್ಪು ಕಡಿಮೆ ಆಗಿತ್ತು, ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡೀನಿ. ನೋಡಿರಿ, ಇದನ್ನ ರೀತಿ ಚೆಂದ ಮಿಕ್ಸ್ ಕೊಟ್ಟು ಒಂದು ಮಣ್ಣಿನ ಪಾತ್ರೆಗೆ ಹಾಕ್ಕೊಂಡು ಇದನ್ನು ನಾವು ಒಂದು 2-3 ಗಂಟೆ ಬಿಸಿಲಾಗಿಡಬೇಕು. ನೋಡಿರಿ, ನಾನು ಬಿಸಿಲಾಗಿಟ್ಟು ತಂದಿನಿ. ಎಲ್ಲ ಥರ ಮಿಕ್ಸ್ ಆಗಬೇಕು. ಒಂದು 2 ದಿನ ಇಟ್ಟರೆ ತೀರಾ ಸೂಪರಾಗಿ ಬರ್ತದೆ. ಸ್ವಲ್ಪ ಹುಳಿ ಇರ್ತದೆ. ಇದಕ್ಕೆ ನಾವು ಕಸಬೆಂಡಿ ಅಂತ ಕರಿತೀವಿ. ನನಗಂತೂ ಈ ರೆಸಿಪಿ ಭಾಳ ಇಷ್ಟ ಆಗ್ತದೆ. ನನಗೆ ಸೌತೆಕಾಯಿ ಇದ್ರೆ ಮಾಡ್ತಿರ್ತೀನಿ. ನೀವು ಮನ್ಯಾಗ ಈ ರೆಸಿಪಿನ ಕಂಪಲ್ಸರಿ ಟ್ರೈ ಮಾಡಿ ನೋಡಿರಿ, ತುಂಬ ರುಚಿಯಾಗಿರ್ತದೆ. ಇದನ್ನು ಬಿಸಿ ರೊಟ್ಟಿ ಆಮೇಲೆ ಖಡಕ್ ರೊಟ್ಟಿ ಎಲ್ಲದ್ರ ಜೊತೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ರೆಸಿಪಿ ಏನಾದರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ರೆಸಿಪಿನ ಎಲ್ಲರಿಗೂ, ನಮ್ಮ ಫ್ರೆಂಡ್ಸ್ ಸರ್ಕಲ್ಗೆಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.